ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಆಗೈತೆ ಸ್ನೇಹಿತರೆ. ಎದ್ದು ಹಂಗ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ. ಸಾಂಬಾರು ಕಾಸೀನಿ. ಬೇಡ ಹೋಗಿ ಬಿಡು. ಅವು ಅಷ್ಟು ಎಲ್ಲ ಒಟ್ಟು ನಿನ್ನೆ ಆರ್ಡ್ರ್ ಬಂದ ಸ್ನೇಹಿತರೆ. ಎಲ್ಲ ಅಷ್ಟು ಡ್ಯಾಮೇಜ್ ಚೆಕ್ ಮಾಡಿ ರೆಟ್ ಪಟ್ಟು ತೆಗೆದು ಅಮೌಂಟ್ ಬಂದು ಅಷ್ಟು ಕುಡ್ದು ಅಮೌಂಟ್ ಬಂದ ಸ್ನೇಹಿತರೆ. ಎಷ್ಟು ಅಮೌಂಟ್ ಬಂದು ಸೀರೆಗಳು ಪಾರ್ಸಲ್ ಹೋಗ್ಬೇಕಂದ್ರೆ ನನಗಿದು ಇಲ್ಲ ಸ್ನೇಹಿತರೆ, ಕೊರಿಯರ್ ಸೀಟ್ ಇಲ್ಲ ಇವಾಗ. ಹಿಂಗಾಗಿ 3 ಸೀರೆ ಹಂಗೆ ಕುಂತಾವು. ಇದೊಂದು ಸೀರೆ, ಇದ್ರಾಗ 2 ಅದಾವೆ. ಇವು 3 ಇವತ್ತು 2 ಕಳಿಸ್ತೀನಿ, ಇದೊಂದು ಇಡ್ತೀನಿ. ಅಡ್ರೆಸ್ ಹಾಕಿಲ್ಲದು, ರೊಕ್ಕ ಬಂದ ಅಡ್ರೆಸ್ ಹಾಕಿಲ್ಲ ಸ್ನೇಹಿತರೆ. 2 ಓದ್ತಾ ಇವತ್ತು 2 ಕೊಟ್ಟು ಕೇರಿ ಮಿಕ್ಸರ್ ಮಾಡಿಸ್ಕೊಂಡು ಮುದ್ದೆಗೆ ಹೋಗ್ಬೇಕು. ಶ್ರಾವಣಿದೊಂದು ಸ್ಕೂಲ್ ಕೇಳಬೇಕು. 6:30 ಐತಿ, 8ಕ್ಕೆ ಹೋಗ್ತಾರೆ ಮಾಡ್ತಾರೆ ಸ್ನೇಹಿತರೆ. ಅದೊಂದು ವಿಚಾರಿಸ್ಬೇಕು. ಇನ್ನೂ ಬಟ್ಟೆ ಮಾಲಿದೆ ಸ್ನೇಹಿತರೆ. ಜಲ್ದಿ ಖರೀದಿ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸೀನಿ. ಗ್ಯಾಸ್ ಕಟ್ಟಿ ಒರೆಸಿ ಈಗ ಸಾಂಬಾರು ಕಾಸೀನಿ. ಬೆಳಗ್ಗೆ ಎದ್ದು ಸಾಂಬಾರು ಕಾಯಿಸ್ಬೇಕು ಸ್ನೇಹಿತರೆ. ನೋಡಿ ಎಲ್ಲ ಒರೆಸೀನಿ. ಯಾಕಂದ್ರೆ ಇತ್ತು ಒಂದು ಸಾವಿರ ಕೈಲಿ ಒರೆಸೀನಿ. ಕುಕ್ಮದ ಹಚ್ಚಿಲ್ಲ ಸ್ನೇಹಿತರೆ. ನೀನು ಸಿಕ್ಕಾಪಟ್ಟೆ ರಾತ್ರಿ ಮಳೆ ಹೊಡೆದೈತೆ ನೋಡಿ. ಮಳೆ ಅನ್ನಕ್ಕೆ ಏನ್ರಿ ಸ್ನೇಹಿತರೆ, ಜಗ್ಗೆ ಆಗೈತೆ ರೀ ಮಳೆ ಭಾಳ ಆಗೈತೆ ರೀ ನಿನ್ನೆ ರಾತ್ರಿ. ನೋಡಿ ನಾ ಬಾಂಡೆ ಅದಾವು, ನಿನ್ನೆ ಬಟ್ಟೆ ಅದಾವು. ಮಳೆ ಹೊಡೆದೈತೆ ರೀ. ಮತ್ತು ನೀನು ಬಟ್ಟೆ ತಗೊಳ್ಳಿಲ್ಲ, ಅಲ್ಲೇ ತೂದಾವ್ರಿ. ಈಗ ಬಾಂಡೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು, ಕಸ ಗುಡಿಸ್ಬೇಕು ಸ್ನೇಹಿತರೆ. ಎಲ್ಲ ಮಾಡ್ಕೊಂಡು ಆಕೆ ಇಟ್ಟು ಚಪಾತಿ ಅದಾವು, ಸಾಂಬಾರು ಐತೆ. ಆಕೆಗೆ ಇಟ್ಟು ಯಾವ್ದಾರ ನಾಷ್ಟ ಮಾಡಿ ಟಿಫನ್ ಕಟ್ಟಿ ನಾನು ಮುದ್ದೆ ಬಾಕೋತೀನಿ. ಬನ್ನಿರಿ, ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಎಲ್ಲ ಕಸ ಗುಡಿಸಿ ಹೊಸ ಮನೆ ಕಸ ಗುಡ್ಸೋದು ಆಗೈತೆ. ಕಸ ಗುಡಿಸಿ ಹಂಗೆ ನಾಷ್ಟ ಮಾಡಿ ನೋಡಿ ವಿಡಿಯೋ ಕಂಟಿನ್ಯೂ ಮಾಡಲಿ. ಯಾಕೆ ಶ್ರಾವಣ ಸ್ಕೂಲ್ ಗೊತ್ತಲ್ಲ, ನಾಷ್ಟ ಮಾಡಿದೆ. ಮತ್ತು ಅವ್ರು ಮುತ್ತೆಗೆ ಒಂದಿಟ್ಟು ಕಟ್ಕಳ್ಸಿನಿ ಕೊಡಕ್ಕೆ ಸ್ನೇಹಿತರೆ. ಶ್ರಾವಣಿನ ಮುಕ್ಕೋದು ಎದ್ದಿಲ್ಲ. ನೀನು ಮಳೆ ಸಿಕ್ಕಾಪಟ್ಟೆ ಮಳೆ ಆಗೈತಲ್ಲ, ಬಟ್ ಹಾಸಿಗೆ ಸ್ವಲ್ಪ ತೋದ್ಬಿಟ್ಟಾರೆ. ಅಲ್ಲೇ ನಮ್ಮ ಮೊಳಕ್ಕೆ ಎದ್ದು ಬರಲಿಲ್ಲ. ಅವು ಕೂಡ ಜಲ್ದಿ ಎಣ್ಣೆ ಖಾಲಿ ಆಯ್ತು ನೋಡಿ. ಒಂದು ಖಾಲಿ ಆಯ್ತು, ತಿಕ್ಕಾಕಿಡ್ಬೇಕು. ಇತ್ತಿನ ಬಾಂಡೆ ತಿಕ್ಕಬೇಕು. ಇವಾಗ ಅಕ್ಕಿಗೆ ಬುತ್ತಿಗೆ ನಾಷ್ಟ ಹಾಕಿ ಸ್ನೇಹಿತರೆ. ಓದ್ತಾಳೆ ಅಕ್ಕಿಗೆ 8 ಗಂಟೆಗೆ ಓದ್ತಾಳ್ರಿ. ಈಗ ಏನು ಮಾಡಿರಿ, ರೊಟ್ಟಿ ಪಲ್ಯ ಮಾಡೋದಲ್ಲ, ಒಣ ಖಾರ ಹಾಕಿ ಅವಲಕ್ಕಿ ಮಾಡೀನಿ. ಓ ಬಾ ಈಗ ಈ ಅವಲಕ್ಕಿ ಮಾಡಿ ಸ್ನೇಹಿತರೆ. ಅವ್ರಿಗೆ ಆಗುತ್ತೆ. ನನಗೆ ಇನ್ನೂ ಸಾಂಬಾರು ಐತಿ, ಚಪಾತಿ ಐತಿ. ಇದ್ರಾಗ ಮೊಸರು ಹಾಕಿ ಬುತ್ತಿ ಕಟ್ಟಿ ಇಟ್ಟು ಸ್ನೇಹಿತರೆ. ಬನ್ನಿ, ಹಿಂಗೆಲ್ಲ ಕೂಡ ತೆಯ್ದು ನೋಡಿ. ವಾಸರ ತೆಯ್ದು ಮಾಡಿದ್ದೆ ಈ ಸಲ. ಎಲ್ಲ ವಾಸ ತೆಯ್ದು ಸ್ನೇಹಿತರೆ. ಚಂದ ಐತಿ ಡಬ್ಬಿ ಬುತ್ತಿ ಕಟ್ಟಾಕ ಮಾಡಾಕ. ಶ್ರವಣ ಮುಸ್ರಾಗಿಟ್ವನ್ನ ನೀರು ಕಸ ಕಟ್ತೀನಿ, ಜಾಕ ಮಾಡಿಸ್ತೀನಿ ಇಬ್ಬರು ಸ್ನೇಹಿತರೆ. 8 ಗಂಟೆ ಆಗೈತೆ ಟೈಮು. ಶ್ರಾವಣದ್ದು ಜಾಕ ಆಗೈತೆ, ಶ್ರಾವಣಿದು ಜಾಕ ಆಗೈತೆ. ಆಕೆಗೂ ಬುತ್ತಿ ಎಲ್ಲ ಬ್ಯಾಗ್. ಹಾಯ್ ಮಾಡಪ್ಪಜ್ಜಿ. ನಾಷ್ಟ ಆಯ್ತು ರೀ ಅಂತ ಕೇಳ. ಆರಾಮದಿರಿ ಎಲ್ಲರೂ? ಹ್ಞೂ ನಾಷ್ಟ ಮಾಡೋಣ. ನಾಷ್ಟ ಮಾಡ್ತಾನೆ ಸ್ನೇಹಿತರೆ. ಹಾಕಿ ಕೊಟ್ಟೀನಿ. ಶ್ರಾವಣಿದು ಸ್ಕೂಲ್ ಎಲ್ಲ ಬ್ಯಾಗ್ ರೆಡಿ ಮಾಡೀನಿ. ಬಾಟ್ಲಿ ನೋಡಿ, ಬಾಟ್ಲಿ ಇವತ್ತು ತರಬೇಕು. ಬಾಟಲ್ ನೀರು ಇಟ್ಟಿದ್ದೆ, ಬೇಷ್ ಆಯ್ತಿತ್ತು. ಬಾಟಲ್ ತರಲಿಲ್ಲ ರೀ, ಅದು ರೊಕ್ಕ ಭಾಳ ಆಯ್ತು. ಹಂಗೆ ಬಂದೆ. ಇವತ್ತು ತೊಗೊಂಬರ್ತೀನಿ ಸ್ನೇಹಿತರೆ. ಇವತ್ತು ಓದ್ತೀನಿ. ಅಕ್ಕಿ ಹೋಗಲ್ಲ. ಅಕ್ಕಿಗೆ ಅಕ್ಕಿ ನಾಷ್ಟ ಮಾಡಾಕತ್ತ ಸ್ನೇಹಿತರೆ. ಆತಿ ನಾಷ್ಟ ಹೋಗ ಬಸ್ ಬರ್ತೈತಿ ನೋಡಿ. ಬಿಡ ಒಂದು ಸ್ವಲ್ಪ ಅವಲಕ್ಕಿ ಮಾಡಿ ಮಕ್ಳಿಗೆ ಬುತ್ತಿ ಕಟ್ಟಿ ಸ್ಕೂಲ್ ರೆಡಿ ನಾಷ್ಟ ಮಾಡಾಕತ್ತ ಸ್ನೇಹಿತರೆ. ಅಕ್ಕಿ ಹಿಂಗೆ ಹಿಂದೆ ಹೊಡೆ ತೊಗೊಂಡ್ರೆ ಬಂದೆ. ಇದು ನೋಡಿ ಬಾಂಡೆ ಅದಾವೆ, ಬಟ್ಟೆ ಅದಾವೆ ಸ್ನೇಹಿತರೆ. ನೀರು ಬಂದಿದ್ದು, ನೀರೊಂದು ಏರಿದ್ವು ಹೋದ್ವು. ಏನಾದವು ಸ್ನೇಹಿತರೆ. ಕರೆಂಟ್ ಒಂದು ಹೋಗ್ಯಾವ, ಬರಾಕತ್ತ ನೋಡಿರಿ. ಹೋಗ್ಯಾವ ಸ್ನೇಹಿತರೆ. ಈಸೆ ನೀರು ತುಂಬಬೇಕು. ಬಟ್ಟೆ ಬಾಂಡೆ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಮಳೆ ಒಂದು ಆಗೈತಿ. ಎಲ್ಲನೆಲ್ಲ ಗಿಜಿ ಅಂತೈತ್ರಿ. 8:14 ಆಯ್ತು ಸ್ನೇಹಿತರೆ. ಏನು ಅಷ್ಟೇ ಮಾಡ್ಸೋಣ ಬೇಡ. ನೀನು ಸ್ಕೂಲಿಗೆ ಹೋಗೋದು. ಎಲ್ಲರೂ ಆಶೀರ್ವಾದ ಮಾಡಿ. ಎಲ್ಲರೂ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮ್ಯಾಗ ಇಲ್ರಿ. ನಾ ಸಾಲಿ ಫಸ್ಟ್ ಬರ್ಬೇಕು ನೋಡ್ರಿ ಫಸ್ಟ್. ಹೋಯ್ ಬಾ ನೋಡಿ ಸ್ನೇಹಿತರೆ. ಆಕೆ ಸ್ಕೂಲ್ಗೆ ಹೊಂಟ್ಲು ನೋಡಿ. ಇನ್ನು ಬಟ್ಟೆ ತರಬೇಕು. ಚಪ್ಪಲ್ ಹಾಕೊಂಡೋಗಮ್ಮ. ಚಪ್ಪಲ್ ಹಾಕೊಂಡ್ರೆ ಸ್ಕೂಲ್ಗೆ ಹೋಗ್ತಿ. ಹುಷಾರು ನೋಡಮ್ಮ, ಹುಷಾರ. ಬುತ್ತಿ ಉಂಡು ಬಾ. ನೀರು ನೋಡಲ್ಲ, ಚಲೋ ಇದ್ರೆ ಕುಡಿ. ಅಲ್ಲಿ ಚಲೋ ಸಾರ ಮನೆ ಕುಡಿದು ಬಂದಿ ನಾನು. ಚಲೋ ಅದಾವ, ಕುಡಿ ನೀರು. ಎಳ್ಯಾಕೆ ನೀರು ಕುಡಿ. ಊಟ ಉಣ್ಣು. ಬನ್ನಿ ಸ್ನೇಹಿತರೆ. ಶ್ರಾವಣಿ ಫಸ್ಟ್ ದಿನ ಸ್ಕೂಲ್ಗೆ ಹೋದ್ ನೋಡಿ.
ಇವಾಗ ನಾಷ್ಟ ಮಾಡಾಕತ್ತ ಸ್ನೇಹಿತರೆ. ನಾನು ನೀರು ಕಾಸ್ಕೊತೀನಿ, ಜಾಕ ಮಾಡ್ತೀನಿ, ನೀರು ಬರಲಿ, ಬಟ್ಟೆ ಬಣ್ಣೆ ಮಾಡಿದ್ರಾತು. ಮುದ್ದಾಗಕ್ಕೆ ಹೋಗ್ಬೇಕು. ಇವಾಗ ಕೊರಿಯರ್ ಒಂದು ಹೆಂಗೆ ಮಾಡಬೇಕು ಅಂತ ಟೆನ್ಷನ್ ಆಗಿ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಶ್ರಾವಣನು ಇವಾಗ ಸಾಲಿಗೆ ಹೋದ. ನಾನು ಕೂಡ ಮುಂಜಾನೆ 8 ಗಂಟೆಗೆ ಲಾವ್ ಬಂದ್ ಮಾಡೋಕ್ಕೆ 10:30 ಆಗೈತೆ. ಇವಾಗ ಲಾವ್ ಚಾಲು ಮಾಡಿ ನೋಡಿ ಸ್ನೇಹಿತರೆ. ಬಾಂಡೆ ತಿಕ್ಕಿನಿ, ಬಟ್ಟೆ ಓದಿನಿ ರೀ. ನೀವು ಇವತ್ತಿನ ಬಟ್ಟೆ ನೀರು ಬಂದಿದ್ದು ಕುಡಿಯೋ ನೀರೆಲ್ಲ ಸೋಳು ನೀರು ಬಂದು ಸ್ನೇಹಿತರೆ. ಅವು ಮಲ್ ಕ್ಯಾನಿನ ನೀರೇನೈತೆ ಸೋಸಿ ಇದಕ್ಕೆ ಹಾಕಿ ಈ ಕೊಡಕ್ಕೆ ಹಾಕಿ ತಿಕ್ಕಿದಕ್ಕೆ ಹಾಕಿ ಅವಿಷ್ಟು 2 ತಿಕ್ಕಿಟ್ಟೆ. ಅಷ್ಟೇ ಇದ್ದು ನೀರು ತಿಕ್ಕಿಟ್ಟೆ. ಮತ್ತು ನೀರು ಕಾಸೋ ಗುಂಡಿಗೆ ತಿಕ್ಕಿದೆ ಸ್ನೇಹಿತರೆ. ಮತ್ತು ಇವು ತಿಕ್ಕಿಟ್ಟಿನಿ ಮೊನ್ನೆ ಇಷ್ಟು ಬಾಂಡೆ ತಿಕ್ಕೀನಿ. ಮತ್ತು ಕಾಯಿಪಲ್ಲೆ ಬಂದಿತ್ತು, ಇಲ್ಲೇ ಕಾಯಿಪಲ್ಲೆ ತೊಗೊಂಡು ನೋಡಿ. ಯಾಕಂದ್ರೆ ಶ್ರಾವಣಿ ಸ್ಕೂಲ್ಗೆ ಗೊತ್ತಾಗ ಯಾವ ಥರ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಅದು ಇದು 10 ರೂಪಾಯಿ ಕೊತ್ತಂಬರಿ ರೇಟ್ ಐತೆ ನೋಡಿ ಸ್ನೇಹಿತರೆ. ಮತ್ತು ಇದ್ರಾಗನೇ ಬೆಂಡೆಕಾದವು, ಚೌಳಿಕಾಯಿ, ಹಸಿಮೆಣ್ಸಿನ್ಕಾಯಿ ಬುಡಕದ ಸ್ನೇಹಿತರೆ. ಟಮಾಟದನ ಈಗ ಹಸಿಮೆಣ್ಸಿನ್ಕಾಯಿ, ಚೌಳಿಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಂಡೆಕಾಯಿ ನಮ್ಮ ಸಬ್ಸ್ಕ್ರೈಬರ್ ಪ್ರೀತಿ ಸಿಸ್ಟರ್ ಹೇಳಿದರು, ಬೆಂಡೆಕಾಯಿ ಕೊಡಿ ಮಕ್ಕಳಿಗೆ, ಬೆಂಡೆಕಾಯಿ ಕೊಡಿ ಅಂತ. ಆದ್ರೆ ಆಯ್ತು ಬಿಡ ಅಂತೇಳಿ ತೊಗೊಂಡು ನೋಡಿ. 20 ರೂಪಾಯಿ ಪಾವು ಕಿಲೋ ಅಂದ್ರೆ ಪಾವು ಕಿಲೋ ಬೆಂಡೆಕಾಯಿ, ಪಾವು ಕಿಲೋ ಚೌಳಿಕಾಯಿ, ಪಾವು ಕಿಲೋ ಮೆಣಸಿನ್ಕಾಯಿ 60, ಇದೊಂದು 70 ರೂಪಾಯಿ ಆಯ್ತು ನೋಡಿ ಸ್ನೇಹಿತರೆ. ಈಟಕ್ಕೆ 70 ರೂಪಾಯಿ ಏನು ತಿನ್ನಬೇಕು ಏನು ಬಿಡಬೇಕು ಗೊತ್ತಾಗ್ತಾಯಿಲ್ಲ. ನಾ ಕರಿಬೇವಿಲ್ಲ ಏನಿಲ್ಲ ಸ್ನೇಹಿತರೆ. ನೀರು ಬಂದು ಅನುಕೂಲ ಭಾಳ ಅದು ರೀ. ಅಂದಲ್ಲಿ ಅಷ್ಟು ಬಾಂಡೆ ಎಲ್ಲ ಕ್ಲೀನ್ ಆಯ್ತು ನೋಡಿ. ಇನ್ನೂ ಬಾಂಡೆ ಇದ್ದು, ಇವತ್ತಿನ ಬಾಂಡೆ ಇದ್ದು, ಹಿಂದಿನ ಎಲ್ಲ ಕ್ಲೀನಾಗಿ ಸ್ನೇಹಿತರೆ ನೋಡ್ತಿರ್ಬೇಕು. ಇಷ್ಟು ಬಾಂಡೆ ಇಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಒಗೆದು ಹಾಕಿ ನೋಡಿ. ಆ ಕಡೆ ಸುಣ್ಣಕ್ಕಿ ಸ್ನೇಹಿತರೆ, ಈ ಕಡೆ ಇಷ್ಟು ಒಣಕ್ಕೀನಿ ಕಾಣ್ತಿರ್ಬೇಕು. ಅಕ್ಕ ಕಟ್ಟಿಗೆ ಅದು ಒಣಕ್ಕೀನಿ. ನಿನ್ನೆ ಬಟ್ಟೆ ಒಗೆದಿದ್ದಿಲ್ಲ, ನೀರಿಲ್ಲ ಸ್ನೇಹಿತರೆ. ಇವತ್ತೇ ಹೊಕ್ಕೊಂಡು ನೋಡಿ. ಮಾಡಾಗೈತೆ ರೀ, ಫುಲ್ ಮಾಡ ನೋಡಿ. ಇಲ್ಲಿ ಮಾತ್ರ ಅಡುಗೆ ಮನೆ ಮಾತ್ರ ಕ್ಲೀನ್ ಐತೆ. ಕೊತ್ತಂಬರಿ ಎಲ್ಲ ಹೊಲಸು ತೆಗಕ್ಕೆ ಅರಿಬ್ಯಾಗ ಕಾಟ ಅರಿಬ್ಯಾಗ ಸುತ್ತಿರ್ಬೇಕು ತಾಮ್ದ ಅರಿಬ್ಯಾಗ. ಇನ್ನು ಸ್ವಲ್ಪ ನನ್ನ ಪಾಲಿ ಅವಲೇಕಿ ಐತ್ರಿ, ಶ್ರಾವಣನು ಉಂಡೋಗ್ಯಾನ ನೋಡಿ. ಎಲ್ಲ ವಾತಾವರಣ ಈ ಥರ ಇದೆ ಸ್ನೇಹಿತರೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಇದೆ ವಾತಾವರಣ? ನಿನ್ನ ರಾತ್ರಿ ಫುಲ್ ಮಳೆ ಹೊಡೆದೈತೆ ಸ್ನೇಹಿತರೆ. ಇನ್ನು ಮೆಳಗಿ ಮ್ಯಾಗ ಹಾಸಿಗೆಗಳು ಹಂಗೆ ಅದಾವು. ಮ್ಯಾಗ ಒಣಾಕ್ಬೇಕು ಅಂದೇನು ರೀ ಬಟ್ಟೆಗಳು. ಬಿಸಿಲು ಬಿದ್ದಂಗೆ ಆತಿಲ್ಲ, ಒಣಾಕಿದೆ. ಈ ಬಿಸಿಲು ಹೋತ್ ನೋಡಿ. ಎಲ್ಲ ನೀರು ತುಂಬಿ ನೋಡಿ. ಇದು ಎಲ್ಲ ವರ್ಷ ತುಂಬೀನಿ ರೀ. ಬ್ಯಾರಲ್ ಕಚ್ಚಿ ಸ್ನೇಹಿತರೆ. ಹೊರಗಿನ ಬ್ಯಾರಲ್ ಮಾತ್ರ ತುಂಬೈತಿ. ಹೊರಗಿನ ಬ್ಯಾರಲ್ ತುಂಬಿಸಿ ಔಟು ತುಂಬಿಸಿ ಪುಟ್ಟಿ ತುಂಬಿಸಿ ಒಳಗಿನ ಬ್ಯಾರಲ್ ಕಚ್ಚಿನಿ. ಬನ್ನಿ ಸ್ನೇಹಿತರೆ, ಪ್ಯಾಕಿಂಗ್ದೊಂದು ಚಿಂತೆ. ಅವು ಕವರ್ ಇಲ್ಲ ಏನಿಲ್ಲ. ಹೆಂಗೆ ಕಳಿಸ್ಬೇಕು ಹೆಂಗೆ ಮಾಡಬೇಕು ಅಂತ ಪಾಪ ಅಮೌಂಟ್ ಹಾಕ್ಬಿಟ್ರ. ಅಮೌಂಟ್ ಹಾಕ್ಯಾರ. ಇನ್ನು ಆರ್ಡ್ರ್ ಕೊಟ್ಟನಾದ್ರೆ ಇನ್ನು ಲೇಟ್ ಆಗುತ್ತೆ. ನಾನು ಏನು ಮಾಡ್ಬೇಕಂತ ಇಟ್ಕೊಂಡು ಕುಂತೀನಿ. ಇನ್ನೊಂದು 2 ಊರು ಅಡ್ರೆಸ್ ಬರೀಬೇಕು ಸ್ನೇಹಿತರೆ. 2 ಊರು. ನಿನ್ನೆ 4 ಊರು ಬರ್ದೀನಿ ಸ್ನೇಹಿತರೆ. ಇಲ್ಲ ನೀನು 3 ಊರು ಬರ್ದೀನಿ. ಇವನ್ನ 2 ಊರು 5 ಊರು ಆರ್ಡ್ರ್ ಬಂದವು. 3 ಬರ್ದೀನಿ, ಇನ್ನೂ 2 ಅದಾವೆ ಸ್ನೇಹಿತರೆ. ಅವು ಅಡ್ರೆಸ್ ನಮ್ಮದು ಅವ್ರದ್ದು ಕುಡಿಯೇ ಬರೀಬೇಕು ರೀ. ಇದಕ್ಕೆ ಮಾತ್ರ ಅಡ್ರೆಸ್ ಬರಟ್ಟಿನಿ. ಕವರ್ ಇಲ್ಲಿ ನೋಡಿ. ಇದಕ್ಕೆ ಅಡ್ರೆಸ್ ಬರ್ದೀನಿ ಒಳಗೆ ಸ್ನೇಹಿತರೆ. ಯಾರ್ದು ಅಡ್ರೆಸ್ ಇದು ಸೋಷಲ್ ಮೀಡಿಯಾ ಆಗುತ್ತಲ್ಲ, ಅಡ್ರೆಸ್ ತೋರಿಸಲ್ಲ ಸ್ನೇಹಿತರೆ ಯಾವ ಊರನ್ನು. ಇದು ಬೆಳಗಾವಿ ನೋಡಿ ಸ್ನೇಹಿತರೆ. ಇದು ಹೋಗೋದು ಬೆಳಗಾವಿಗೆ ಹೋಗುತ್ತಾ, ಇದು ರಾಯಚೂರು ಹೋಗುತ್ತಾ, ಇದು ರೀ ಸ್ನೇಹಿತರೆ ಬಿಜಾಪುರ ಹೋಗುತ್ತಾ, ಇದು ದಾಂಡಾಲಿ ಹೋಗುತ್ತಾ ಸ್ನೇಹಿತರೆ. ಇದು ಕಲಬುರಗಿ ಅಂದ್ಯಾರ ಸ್ನೇಹಿತರೆ. ಕಲಬುರಗಿ ಹೋಗುತ್ತೆ ನೋಡಿ. ಕಲಬುರಗಿ ತಕ್ಕ ಯಾವ ಊರು ಐತೆ ಸ್ನೇಹಿತರೆ ಹೇಳ್ಯಾರ ಅವರು. ನನಗೆ ಅರ್ಥ ಆಗಿಲ್ಲ. ಇಷ್ಟು ಆರ್ಡ್ರು ಜಾಕ ಮಾಡಿ ರೆಡಿಯಾಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಮುದ್ದೆ ಬೆಳಕ್ಕೆ ಹೋಗಕ್ಕೆ ರೆಡಿಯಾಗಿ ಬನ್ನಿ. 10:30 ಆಗೈತಿ ನೋಡಿ ಸ್ನೇಹಿತರೆ. ಜಾಕ ಆಯಿತು. ಜಾಕ ಊಟ ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ. ಅವನ್ನ ಮೂರು ಮಾತ್ರ ರೆಡಿ ಆಗ್ಯಾವ ಆರ್ಡ್ರು. ಒಂದು ರಾಯಚೂರ್ಕ, ಒಂದು ದಾಂಡಾಲಿ, ಒಂದು ಬಿಜಾಪುರ. ಇಲ್ಲೇ 3 ಆರ್ಡ್ರ್ ರೆಡಿ ಆಗ್ಯಾವ ಸ್ನೇಹಿತರೆ. ಇವು 3 ಸೀರೆ ಅದಾವೆ. ಇವು ಎರಡು ಹೋಗೋ ಆರ್ಡ್ರು. ಒಬ್ರು 2 ತೊಂದ್ರೆ, ಒಬ್ರು 1 ತೊಂದ್ರೆ. ಅವಕ್ಕೆ ಸೀಟ್ ಇಲ್ಲ, ಕೊರಿಯರ್ ಸೀಟ್ ಹೆಂಗೆ ಮಾಡ್ಬೇಕಂತ ಇಟ್ಟೀನಿ. ಒಳಗೆ 3 ಆರ್ಡ್ರ್ ಹಾಕಿ ಮಿಕ್ಸರ್ ಮಾಡಿಸ್ಕೊಂಡು ಶ್ರಾವಣಿ ಸ್ಕೂಲ್ಗೆ ಹೋಗ್ಬೇಕು. ಹೆಂಗೆ ಮಾಡಬೇಕು ನೋಡಬೇಕು ಸ್ನೇಹಿತರೆ. ಸಂತಿಗೆ ತೊಗೊಂಬರ್ಬೇಕ್ರಿ. ಕಾಯಿಪಲ್ಲೆ ಮಾತ್ರ ಇಲ್ಲೇ ತೊಗೊಂಡಿನಿ. ಒಂದಿಟ್ಟು ಕಿರಾಣಿ ತೊಗೊಂಬರ್ಬೇಕು. ಬನ್ನಿ ಸ್ನೇಹಿತರೆ ಹೋಗೋಣ. ಟೈಮ್ 12 ಗಂಟೆ ಆಗೇ ಬಿಡ್ತು ನೋಡಿ. ಬಡ ಎಷ್ಟು ಕೆಲಸ ಬಡ ಮಾಡಿದ್ರು ಟೈಮೇ ಸಾಲ ನೋಡಿ ಸ್ನೇಹಿತರೆ. ಮುದ್ದ್ಯಾಬಾಳಕ್ಕೆ ಬಂದು ಅಂಬೇಡ್ಕರ್ ಸರ್ಕಲ್ ಕಿಳೋದು ಹೊಂಟೀನಿ ಪೋಸ್ಟಿಗೆ. ಇನ್ನು ಬಸ್ಸು ಪುಣ್ಯಕ್ಕೆ ಇಲ್ಲಿ ತನ ಬಂತೀವಿ ನೋಡಿ. ಅಳಸಿನ ಅಂತಿಲ್ಲ ಸ್ನೇಹಿತರೆ. ಅದು ನನಗೆ ಅದು ವಾಸನೆ ಆಗಿ ಬರೋವಲ್ಲ ನೋಡಿ. ನಾನು ಅಳಸಿನ ಒಮ್ಮೆ ತಿಂದಿಲ್ಲ ನೋಡಿ ಸ್ನೇಹಿತರೆ. ಈ ಥರ ಹಣ್ಣು ನೀವು ತಿಂದಿರನ ಅದರಲ್ಲಿ ಏನೇನೋ ರೆಸಿಪಿ ಮಾಡ್ತಾರೆ, ತಿಂತಾರೆ ಅಳಸಿನನ್ನು. ನಾವು ತಿಂದಿಲ್ಲ. ಅದ್ರ ವಾಸನೆನೂ ನನಗೆ ಒಂಥರ ಅನಿಸ್ತೀನಿ ಸ್ನೇಹಿತರೆ. ವಾಂತಿ ಬಂದಂಗೆ ನನಗೆ ಅದ್ರ ವಾಸನೆ. ಒಮ್ಮೆ ಇಟ್ಟು ಹುಟ್ಟಿದ ಮಗಳ ತಿಂದಿಲ್ಲ ಸ್ನೇಹಿತರೆ. ಇಲ್ಲೇ ಹೋಗೋದು ನೋಡಿ. ಒಳಕ್ಕೆ ಹೋಗೋ ಇಲ್ಲೇ ಒಳ್ಳೋದು ಸ್ನೇಹಿತರೆ. ರೋಡ್ ಬಿಟ್ಟು ಒಳ್ಳೋದು ಬಂದು ಇಲ್ಲಿ ಸರ್ಕಲಿಂತ ಸ್ವಲ್ಪ ದೂರ ಆಗುತ್ತೆ. ಆದ್ರೆ ಈಗ ಬಸ್ ಸ್ಟ್ಯಾಂಡಿಂದ ಬರ್ಬೇಕಂದ್ರೆ 1.5 ಕಿಲೋಮೀಟ್ರ್ ಸ್ನೇಹಿತರೆ. ಮೊದಲು 1.5 ಕಿಲೋಮೀಟ್ರ್ ನಡ್ಕೋತಾವೆ. ಆಟೋಕಾರ
ಹೋಗ್ಕೋತಾವ ಅಂತೇಳಿ ನಡ್ಕೋತ ಬಂದು ಆರ್ಡ್ರ್ ಹಾಕೋತಿದ್ದೆ. ಇವಾಗ ಪುಣ್ಯಕ್ಕೆ ನಾ ಸರ್ಕಲಿಂದ ಮುದ್ದೆಬಾಳ ನಮ್ಮೂರಾಗ ಕುಂತ್ರೆ ತಂದು ಅಂಬೇಡ್ಕರ್ ಸರ್ಕಲ್ ಇಳಿಸ್ತಾರೆ. ಅದು ಕೆಂಪು ಬೋರ್ಡ್ ಹೆಂಗೆ ಕಾಣುತ್ತೆ ಸ್ನೇಹಿತರೆ, ಅದೇ ಪೋಸ್ಟ್ ಆಫೀಸು. ಇಲ್ಲೇ ಪೋಸ್ಟ್ ಆಫೀಸಿಗೆ ಬಂದಿರೋ ಸ್ನೇಹಿತರೆ, ಇಲ್ಲೇ ಆರ್ಡ್ರ್ ಕೊಡಾಕತ್ತೀನಿ. ನನಗಿನ್ನ ಇಷ್ಟು ಕವರ್ ಇದ್ದಾವೆ, ಅವು ಇಷ್ಟು 3 ಸೀರೆ ಆರ್ಡ್ರ್ ಹೋಗ್ಬಿಡ್ತಿದ್ದು. ಇವಾಗ 3 ಆರ್ಡ್ರ್ ಕೊಟ್ಟೀನಿ. ಅವರು ಸ್ಕ್ಯಾನ್ ಮಾಡಿ ಅವ್ರ ಅಮೌಂಟ್ ಎಷ್ಟಾಗುತ್ತೆ ಅಂತ ಬರೋದು. ನನಗೆ 300 ರೂಪಾಯಿ ಮ್ಯಾಗ 320 ರೂಪಾಯಿ ಕೊಟ್ಟು ಸ್ನೇಹಿತರೆ, ಒಳ್ಳೆ 7 ರೂಪಾಯಿ ಕೊಟ್ಟರು. 313 ರೂಪಾಯಿನ ಅಮೌಂಟ್ ಆಯಿತು. ನನಗೆಲ್ಲ ತೆಗೆದ ಸ್ನೇಹಿತರೆ, ಲೆಕ್ಕ ಹಾಕಿರಿ ಏನೂ ಉಳಿಯಲ್ಲ. ಏನು ಮಾಡೋದು, ಒಂದು ಸ್ವಲ್ಪ ಗಂಟರ ಬರಲಿ, ಮಕ್ಕಳ ಸಾಲಿಗೆ ಅವಶ್ಯಕತೆ ಐತಲ್ಲ ರೊಕ್ಕ. ಹಿಂಗಾಗಿ ಕಮ್ಮಿ ರೇಟ್ನಾಗ ಕೊಟ್ಟು ಸ್ನೇಹಿತರೆ, ಎಲ್ಲ ಸೀರೆಗಳು ಹೊಡಿತಿರ್ಬೇಕು. ರೇಟ್ ಕಾಸ್ಟ್ಲಿ ಅದಾವು. ಕಮ್ಮಿ ರೇಟ್ನಾಗ ಕೊಟ್ಟಿನ ಬಡ ಆರ್ಡ್ರನ್ನ ಬಂದು ನನಗೂ ಉಳ್ದೈತೆ ಬಿಡಿ ಸ್ನೇಹಿತರೆ. 50 ರೂಪಾಯಿ ಉಳಿದೈತೆ. ಇಷ್ಟು ಕೊಟ್ಟರು 50 ರೂಪಾಯಿ ನನಗೆ ಒಂದು ಸೀರೆಯಿಂದ ಉಳಿದೈತೆ. ಈಗ ಎಷ್ಟು ಸೀರೆ ಕೊಟ್ಟು ಕಸಿದ ಸ್ನೇಹಿತರೆ, 5 ಸೀರೆ ಕಸಿನಿ 200 ರೂಪಾಯಿ ಉಳಿದೈತೆ ನೋಡಿ. ನೀವೇನು ಕಸ್ಕೊನಲ್ಲ. ನಾ ಇಲ್ಲಿ ಬಂದು ಇಷ್ಟು ಶ್ರಮ ಪಟ್ಟಿದ್ದಕ್ಕೂ ನಿಮ್ಗೆ ಅಡ್ರೆಸ್ ಬರೋದೆಲ್ಲ ಮಾಡೋಕ್ಕೂ 200 ರೂಪಾಯಿ ಅಮೌಂಟ್ ದುಡ್ದಂಗೆ ಆಯ್ತು. ಮತ್ತು ನನಗೆ ಒಳ್ಳೆ ಬಂದು ಎಷ್ಟಂತ ಹೋಗ್ಬೇಕಂತ ಹೊಂಟೀನಿ. ಬಸ್ ಹೋಗೈತ್ರಿ ಬಸ್ ಅಂತಂದರು. ಮತ್ತು ಸೂಪರ್ ಮಾರ್ಕೆಟಿಗೆ ಬಂದು ನೋಡಿ ಸ್ನೇಹಿತರೆ, ಅಲ್ಲಿ ನಿಂತ 2 kg ಅಕ್ಕಿ ತಂದು ಎಡ್ಕೋತ ಹೊಂಟಿದ್ದೆ ಸ್ನೇಹಿತರೆ. ದಾರಿ ಒಳಗೆ ಈ ಹೂವು ಭಾಳ ಚಂದ ಕಂಡು ಸ್ನೇಹಿತರೆ, ಯಾವುದಾದ್ರೂ ಒಂದು ಹೂವಿನ ಗಿಡ ತೊಗೊಂಡ್ರಾತಪ್ಪ ಅಂತೇಳಿ ಹೊಳ್ಯಾಕೆ ಹೋಗಿದ್ದೆ. ನನಗೆ ಯಾಕೋ ಮತ್ತು ತೊಗೊಂಡು ಅವನ್ನ ಹಚ್ಚೋದು ಮಾಡೋದು ಬಿಡು ಹೈರಾಣ ಐತಿ. ಅಮೌಂಟನ್ನು ಕಮ್ಮಿ ಇದ್ದು ಸ್ನೇಹಿತರೆ. ಒಂದೊಂದು ಹೂವಿನ ಗಿಡಕ್ಕೆ 100, 150 ಹೇಳಕತ್ರ ಅವರು. ಯಾಕಪ್ಪ ಬಿಡು, ಒಂದೊಂದು ಗಿಡಕ್ಕೆ ಇಷ್ಟ ರೊಕ್ಕ ಕೊಟ್ಟೋದು. ಇವಾಗ ರೊಕ್ಕ ಸಮಸ್ಯೆ ಭಾಳ ಇದೆ ಸ್ನೇಹಿತರೆ. ಹಿಂಗಾಗಿ ನೋಡಿ ಕಣ್ ತುಂಬ್ಕೊಂಡು ಹಾಗೆ ಬಂದೆ ಸ್ನೇಹಿತರೆ. ನಾನು ಅವನ್ನೆಲ್ಲ ನೋಡ್ಕೇರಿ ತಗೊಳೋ ಆಸೆ ಆಗಿತ್ತು. 2-3 ಅಗಿ ಒಯ್ಯಬೇಕು. ಒಂದು ಬಿಳೆ ಹೂವಿಂದು, ಒಂದು ಕೆಂಪು ಹೂವಿಂದು ಅನಿಸ್ತು. ಅಲ್ಲಿ ನಿಂತ ಸೀದಾ ಸ್ನೇಹಿತರೆ, ಈಗೆಲ್ಲ ಅಮೌಂಟಿನ ಸಮಸ್ಯೆ ಇದೆ ಸ್ನೇಹಿತರೆ. ಮತ್ತು ಇವಾಗ ಮಿಕ್ಸರ್ ಮಾಡ್ಸೋಕೆ ಕೊಟ್ಟಿನಿ. ಅಲ್ಲಿ ಎಷ್ಟು ಅಮೌಂಟ್ ಹೋಗ್ತಾ ಗೊತ್ತಿಲ್ಲ. ಇವಾಗ 100 ರೂಪಾಯಿ ಕೊಟ್ಟು 2 kg ಅಕ್ಕಿ ತೊಗೊಂಡು ಮತ್ತು ಮನೆ ಸಂತಿ ಮಾಡಬೇಕು. ಶ್ರಾವಣಿ ಸ್ಕೂಲಿಗೆ ಹೋಗ್ಬೇಕು ಸ್ನೇಹಿತರೆ. ಮಿಕ್ಸರ್ ಮಾಡ್ತಾರಲ್ಲ, ಮಾಡ್ಕೇರಿ ಅವ್ರು ನೋಡ್ಕೇರಿ. ಇನ್ನೂ ಯಾವಾಗ ಬರ್ತಾವೆ ಶ್ರಾವಣಿ ಸ್ಕೂಲ್ ಬಟ್ಟೆ ತೊಗೋಬೇಕು. ಮತ್ತು ರೊಕ್ಕ ಎದಕ್ಕಾರ ಹಿಂಗೆ ಖರ್ಚಾಗಿಬಿಡ್ತಾವೆ ಸ್ನೇಹಿತರೆ. ಮುದ್ದ್ಯಾಗ ಬಂದು ಮತ್ತು ರೊಕ್ಕ ಇಷ್ಟು ಖರ್ಚಾಗ್ತಾವಂತೂ ಅದು ಗೊತ್ತೇ ಇರಲ್ಲ ಸ್ನೇಹಿತರೆ. ಮನೆಗೆ ಹೋಗಿ ಲೆಕ್ಕ ಮಾಡಿ ಜೋಳ ಆಗುತ್ತೆ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಮಿಕ್ಸರ್ ಚಲೋ ಮಾಡ್ಸೊಂಬರೋಣ. ನೋಡಿ ಸ್ನೇಹಿತರೆ, ಇಲ್ಲೇ ಮಿಕ್ಸರ್ ಅಂಗಡಿ ಬಂದೀನಿ. ಮಿಕ್ಸರ್ ಏನಾಗೈತೆ ಗೊತ್ತಿಲ್ಲ ಸ್ನೇಹಿತರೆ. ರಿಪೇರಿ ಮಾಡ್ಸೋ ಮನೆಗೆ ಹೋಗಿ ಸಿಗ್ತೀನಿ. ನೋಡಿ ಸ್ನೇಹಿತರೆ, ನಾನು ಸೀದಾ ಅಳ್ಳಿಗೇರಿ ಅಂತ ಪೋಸ್ಟ್ ಆಫೀಸಿಗೆ ಹೋದೆ. ಪೋಸ್ಟ್ ಆಫೀಸಿನಿಂದ ಹಾಗೆ ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಅಕ್ಕಿ ಸಸ್ತಾ ಸ್ನೇಹಿತರೆ. ಅಕ್ಕಿ ಚಲೋ ಸಿಗ್ತಾವು. ಉಳ್ಕೆದೆಲ್ಲ ಐಟಮ್ ತುಟ್ಟಿ ಆದರೆ ಅಕ್ಕಿ ಮಾತ್ರ 50 ರೂಪಾಯಿ kg ಕೊಟ್ಟರು. ಸೋನಾ ಮಸಾಲೆ ಅಕ್ಕಿ 100 ರೂಪಾಯಿ ಕೊಟ್ಟು 2 kg ಅಕ್ಕಿ ತೊಗೊಂಡೆ. ಯಾಕಂದ್ರೆ ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳ, ಚಿತ್ರಾನ್ನ ಮತ್ತು ಪುಳಿಯೋಗರೆ ಏನಾರು ಮಾಡಿ ಕಟ್ಟಿದ್ರಾತಂತ ತೊಗೊಂಬಂದೆ ಸ್ನೇಹಿತರೆ. ಮತ್ತು ಅಲ್ಲಿ ನಿಂತ ಸೂಪರ್ ಮಾರ್ಕೆಟ್ನಿಂದ ಇದಕ್ಕೆ ಬಂದೆ. ಎದಕ್ಕೆ ಸ್ನೇಹಿತರೆ, ಬಜಾರ್ಗೆ ಬಂದೆ. ಬಸ್ ಸಿಗಲಿಲ್ಲ ನನಗೆ. ಸಿಟಿ ಬಸ್ ನಡ್ಕೋತ ಬಂದೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ದೂರ ಆಗುತ್ತೆ ಪೋಸ್ಟಿಗೆ. ಅದಕ್ಕೆ ಬಸ್ಸಿಗೆ ಹೋದ್ರೆ ಬೇಸಿತ್ತು. ಬರೋ ಬಸ್ ಸಿಗಲ್ಲ. ಹೋವಾಗ ಇಲ್ಲಿ ಹಳ್ಳಿಗೇರಿಗೆ ಹತ್ತಿದ ಸಿಟಿ ಬಸ್ಸಲ್ಲ, ಅಲ್ಲಿ ಪೋಸ್ಟಿಗೆ ಮುಂದೆ ಇಳಿಸಿ ಹೋಗುತ್ತೆ. ಆ ಕಡೆಯಿಂದ ಈ ಕಡೆ ಬರಾಗ ಲೇಟ್ ಆಗುತ್ತೆ ಸ್ನೇಹಿತರೆ. ಅದು ಬಸ್ ಹೋಗಿದ್ದು ಗೊತ್ತಲ್ಲ, ಬಿಟ್ಟಿದ್ದು ಗೊತ್ತಾ. ಸೂಪರ್ ಮಾರ್ಕೆಟ್ ತೊಗೊಂಡು ನಡ್ಕೋತ ಬಂದು ಈ ಕಡೆ ಬಸ್ ಸಂತಿ ತೊಗೊಂಡು ಮಿಕ್ಸರ್ ಮಾಡಿಸ್ಕೊಂಡು ಅದಕ್ಕೆ ಇದು ವಯರ್ ಇದು ಹೋಗಿತ್ತು ಸ್ನೇಹಿತರೆ. ವಯರ್ ಅದು ಶಾರ್ಟ್ ಬಂದುಬಿಟ್ಟಿತ್ತು. ಅದಕ್ಕೆ ಮತ್ತು ವಯರ್ 100 ಮಾಡಕ್ಕೆ 100 ರೂಪಾಯಿ 200 ರೂಪಾಯಿ ಮಿಕ್ಸರ್ ಮಾಡಕ್ಕೆ ಹೋಗ್ತೀವಿ ಸ್ನೇಹಿತರೆ. ತೊಗೊಂಬಂದು ಕೇರಿ ಇಟ್ಟಿನ್ರಿ ಬಿಚ್ಚಿಡುವಕ್ಕೂ. ನಾ ಮತ್ತೇನೇನು ತಂದು ಸಂತಿ ತೋರಿಸ್ತೀನಿ ನಿಮಗೆ. ಬನ್ನಿ ಸ್ನೇಹಿತರೆ. ಫುಲ್ ಮಾಡಾಗೈತೆ, ಕರೆಂಟ್ ಇಲ್ಲ. ಸೆಕಿ ನೋಡಿ ಬಟ್ಟೆ ತೊಗೋತೀನಿ ರೀ. ಮಾಡಾಗೈತಿ. ಮತ್ತು ಮಳೆ ಬಂತಂತ ಹೋಗ್ಬಿಟ್ಟಿದ್ದೀವಿ ರೀ. ಅಷ್ಟು ಬಟ್ಟೆ ನೀವು ಇವತ್ತು ಹೋಗೋದು ಹಾಕಿ ಹೊರಗೆ. ಬನ್ನಿ. ಮತ್ತು ಇವತ್ತೊಂದು ಕ್ರೀಮ್ ಆರ್ಡ್ರ್ ಹೋಗಿ ಸ್ನೇಹಿತರೆ. ಮುದ್ದೆದಾಗ ಫೋನ್ ಮಾಡಿದರು. ರೊಕ್ಕನೂ ಹಾಕ್ಯಾರ, ಫೋನ್ಪೇ ರೊಕ್ಕ ಮಾಡ್ಯಾರ. ಕ್ರೀಮ್ ನಾಳೆ ಕಳಿಸ್ಬೇಕು ಅವ್ರಿಗೆ. ಮತ್ತು ಸೀರೆ ಆರ್ಡ್ರ್ ಬಂದೈತಿ. ಹಾಗೆ ಆರ್ಡ್ರ್ ಬರಾಕತ್ತಾವು. ಇನ್ನೂ 3 ಸೀರೆ ಆರ್ಡ್ರ್ ಕಳಿಸ್ಬೇಕು. ಅವಕ್ಕೆ ಏನಂದ್ರೆ ಸ್ನೇಹಿತರೆ, ಇದು ಇಲ್ಲ, ಕೊರಿಯರ್ ಶೀಟ್ ಇಲ್ಲ. ಖಂಡಿತ ಕಳಿಸ್ತೀನಿ ರೀ. ಒಂದು ಬೆಳಗಾವಿ ಸಿಸ್ಟರ್ ಪಾಪ ನಿಮ್ಮ 400 ರೂಪಾಯಿ ಸೀರೆ ಪಾಪ ಅವ್ರದ್ದು ಒಂದು ಸೀರೆ ಇತ್ತು. ಅದು ಕೊರಿಯರ್ ಬಂದಿತ್ತು, ಶೀಟ್ ಇಲ್ಲ. ಅವ್ರು ನೀನು ಸಾಯಂಕಾಲ ಹಾಕಿರಲ್ಲ. ಹಿಂಗಾಗಿ ನೈನ್ ವಿಡಿಯೋದಾಗ ಇವತ್ತು ಆರ್ಡ್ರ್ ಮಾಡೀನಿ. 19ನೇ ತಾರೀಕಿಗೆ ಬರ್ತಾವಂತ. ಇವತ್ತು 9 10 ದಿನ ತಡಿ ಸ್ನೇಹಿತರೆ. ಕೊರಿಯರ್ ಶೀಟ್ ಬರಬೇಕು. ಬಂದು ಎಲ್ಲರಿಗೆ ನಿಮಗೆ ಯಾರ್ಯಾರು ಕಳಿಸಿರಿ ಕೊರಿಯರ್ ಮಾಡ್ತೀನಿ. ತಡ ಆಗೈತೆ ಅನ್ಕೋಬೇಡಿ ಸ್ನೇಹಿತರೆ. ಫುಲ್ ಮಾಡಾಗೈತಿ. ಶ್ರಾವಣ ಎಲ್ಲಿ ಹೋಗಿದ್ದು ನಾನು 4 ಗಂಟೆ ಆಗಿ ಬಂದ ನೋಡಿ ತಿನ್ನಕ್ಕೆ ಹುಡ್ಕ್ಯಾಡಕತ್ತಂದು. ಜೀರಾ ಸೋಡಾ ತಂದೇನು ರೀ, ಒಂದು ಜೀರಾ ಸೋಡಾ ಕುಡಿ. ಎಲ್ಲಿ ಹೋಗಿದ್ದಿ? ಅಲ್ಲ ಮನೆ ಮುಂದೆ ಕುದ್ರಾಕ ಏನು ಹೇಳೋಗಿದ್ದಿ? ಸಾಲಿಗೆ ಹೋಗಪ್ಪಾಜಿ. ನಾನು ನಾ ಏನು ಹೇಳೋಗಿದ್ನಪ್ಪಾಜಿ ನಿನಗೆ?
ನಾ ಏನು ಹೇಳೋಗಿದ್ದೆ ಅದನ್ನ ಹೇಳಿ ಮೊದಲ ಏನಿಲ್ಲ ಹೇಳಾರ ಕುಡಿಬೇಡ ನಾ ಹೇಳಿ ನೋಡು. ಮನೆ ಮುಂದೆ ಕುಡ್ದಿರಂತೆ. ಮತ್ತು ಮನೆ ಮುಗ್ ಕುಂದ್ರಪ್ಪ ನೀ ಸಾಲಿ ಬಿಟ್ಟುಗನೆ ಬಂದು ಮನೆ ಮುಗ್ ಕುಂದ್ರಪ್ಪ ನಾ ಬರ್ತೀನಿ ಅಂತ ಹೇಳಿದ್ನಿಲ್ಲ. ನೀ ಮತ್ತು ಅಡಕೋತಾವ ದೊಡ್ಡ ಹಿರೇ ಮನುಷ್ಯ ಆಗೀನ. ಇಲ್ಲ ಯಾಕಪ್ಪ ಇಲ್ಲ ನೋಡು ನಾನು ನೋಡು ಚೀ ಹಂಗೆ ಮಾಡಬಾರ್ದು. ಬರಲ್ಲ ಬಿಚ್ಚು ಕೊಡ ಮಮ್ಮಿಗೆ ಹೇಳಿ ಬಿಚ್ಚು ಕೊಡ್ತಾ ಮಮ್ಮಿ. ಮಮ್ಮಿ ಎಲ್ಲ ಯಾಕದ ನಿಮಗೆ ಯಾರು ಮಮ್ಮಿಕಿ? ನಿಮ್ಮ ಮಮ್ಮಿ ಅಲ್ಲ ಶ್ರಾವಣಕ್ಕರ ಮಮ್ಮಿ ಅಲ್ಲ ಅಕ್ಕಗ ಅಕ್ಕಗೂ ಹ್ಞೂ ಮತ್ತು ಜೀರೋ ಸೋಡಾ ನೋಡಿ. ಇನ್ನೂ ತೊಗೊಂಡ್ಬಿಡೋಕೆ ಹಾಂ ಇನ್ನೂ ತೊಗೊಂಡ್ಬಿಡೋಕೆ ಇನ್ನೂ ಒಂದಾ ಇದನ್ನ ಅಕ್ಕಗಿಡು ನೀನು ಬಿಡು. ಇನ್ನೊಂದು ಮುಂದೆ ಬಂದೆ ಬರೋಕೆ 15 ರೂಪಾಯಿ ಆಟೆ ಐತೆ ಅಂತ ಅಕ್ಕ. ನಂಗೊಮ್ಮಿ ನೀವು ಪಾಪಡಿ ತಗೋಲ್ ಪಾಪಡಿ ಚೇಳ್ತೀನಿ ನಾನು. ಯಾವ ಒಂದು ತಗೋ ಒಂದಿಡು. ಹಿಂಗೆ ಯಾವಾಗ ಬೇಕು? ಜೀರೋ ಸೋಡಾ ಕುಡಿಬಿಡು ತನಗೈತೆ ಅಕ್ಕ ಪಾಪಡಿ ಇಡು. ಮಿಕ್ಸ್ ಕೊಡೋಣ ಮಮ್ಮಿ ಏನು ಏ ಶ್ರಾವಣ ಹಾಂ ಒಂದು ಥ್ಯಾಂಕ್ಸ್ ಹೇಳು ನಮ್ಮ ಚಿನ್ನೆ. ಜೀರೋ ಥ್ಯಾಂಕ್ಸ್ ಅನ್ನೋದು ಓಕೆ ಅದು ಥ್ಯಾಂಕ್ಸ್ ಅಂದ್ರೆ ಹೆಂಗೆ? ಥ್ಯಾಂಕ್ ಯು ಥ್ಯಾಂಕ್ ಯು ಜೀರೋ ಸೋಡಾ ಕೊಟ್ಟು ಥ್ಯಾಂಕ್ ಯು ಸರ್. ಹಾಂ ವೆಲ್ಕಮ್. ಬಟ್ಟೆ ತಗೊಲ್ಲ ನೀವು ಬಿಚ್ಕೊಟ್ಟು ಪನ್ನಿಸ್ನಂತೆ ಮತ್ತೆ ಸಿಗ್ತೀನಿ. ನೀವು ಬಂದ ವಿಡಿಯೋ ಕಂಟಿನ್ಯೂ ಮಾಡಿ ನೀವು. ಹ್ಞೂ ಜೀರೋ ಸೋಡಾ ಕುಡಿ ಬರ್ರಿ ಸ್ನೇಹಿತರೆ. ಏನು ಜೀರೋ ಸೋಡಾ ಅನ್ಬೇಕು. ಯವ್ವ ನೋಡಿ ಸ್ನೇಹಿತರೆ ಟೈಮ್ 3:30 ಆಯಿತು. ಬಟ್ಟೆ ತಗೋಬೇಕಂದೆ ನನಗೂ ಫುಲ್ ಸುಸ್ತಾದಂಗೆ ಅನ್ನಿಸ್ತು. ನನಗೋಸ್ಕರ ಇವತ್ತು ವಿಡಿಯೋ ಟೈಮಿಂಗ್ ಸೆಟ್ಟಿಂಗ್ ಇಟ್ಟಿದ್ದು ಸ್ನೇಹಿತರೆ. 10:53 11:53 ಒಂದು ಟೈಮಿಂಗ್ ಸೆಟ್ಟಿಂಗ್ ಇಟ್ಟಿದೆ. ಯಾಕೆ ಮುದ್ದೆಕ್ಕೆ ಹೋದ್ನೆ ನಾನು ಮತ್ತು 3:15 ಒಂದು ಟೈಮಿಂಗ್ ಸೆಟ್ಟಿಂಗ್ ಇಟ್ಟೀನಿ. 3 ವಿಡಿಯೋ ಮುಂಜಾನೆದ್ದು ಟೈಮಿಂಗ್ ಸೆಟ್ಟಿಂಗ್ ಇಟ್ಕೊಂಡು ಅದಕ್ಕೆ ಲೇಟ್ ಆಯ್ತು. ನಾನು ಅಷ್ಟು ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ತಾ ಟೈಮಿಂಗ್ ಸೆಟ್ಟಿಂಗ್ ಇಟ್ಕೊಂಡು ಹೋಗಿದ್ದೆ. ಆಟೋಮೆಟಿಕ್ ಪಬ್ಲಿಕ್ ಆಗೈತೆ ಸ್ನೇಹಿತರೆ. ಅದು ವಿಡಿಯೋ ಪಬ್ಲಿಕ್ ಆಗೈತೆ ನೋಡಿ. ಒಂದು ತಾಸಿಗೆ 100 ಹೊಡ್ತಿತ್ತು. 150 ತನಕ ಹೊಡೈತ್ರಿ ಇವತ್ತು ಮಧ್ಯಾಹ್ನ ಇಳ್ಕಲ್ ಸೀರೆ ವಿಡಿಯೋ. ಇಳ್ಕಲ್ ಸೀರೆ ಬೆಲೆ ಜಾಸ್ತಿ ಇದ್ದಂಗೆ ಸ್ನೇಹಿತರೆ. ಇಳ್ಕಲ್ ಸೀರೆಗಳು ಸ್ಮಾಲ್ ಹಾಕ್ತೀವಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಹಿಂಗೆ ಕುಂತಾಗ ಫೋನ್ ಹಿಡ್ಕೋತ ಇಲ್ಲಿ ಕುರ್ಚಿಯಾಗ ಕುಂತಿದ್ದೆ. ಪ್ಯಾನ್ ಹಚ್ಚುವಂಕೇರಿ ಇಲ್ಲೇ ಒಂದು ಸ್ವಲ್ಪ ಕುಂತಿದ್ದೆ. ನನಗೆ ಕಣ್ಣು ನಿಂಬೆ ಹೋಯ್ತು ಸ್ನೇಹಿತರೆ. ನೋಡಿದ್ದಿಲ್ಲ ಬೇಕಾದ್ರೆ ನನ್ನ ಬಟ್ಟೆ ಇದು ಸುಳ್ಳು ಅಲ್ಲ ಸ್ನೇಹಿತರೆ. ನೋಡಿ ನಿಂಬೆಹಣ್ಣು ಅಗರ ನೆದರಾಗಿ ಒಳ್ಯಾಕೆ ಹೊಂಟೈತೆ ನೋಡಿ. ನೀರಷ್ಟು ಮ್ಯಾಕೆ ಬಂದೈತೆ ನೋಡಿ. ಈಗ ನಾವು ಸ್ವಲ್ಪ ಅರ್ಧ ಹೋಗೈತೆ ರೀ. ಈಗ ಅರ್ಧ ಕಮ್ಮಿ ಹೋಗೈತೆ. ಇನ್ನೂ ಸ್ವಲ್ಪ ಒಳ್ಯಾಕೆ ಮುಳುಗೋಗಿ ಬಿಡ್ತು ಸ್ನೇಹಿತರೆ. ಅದು ಮುಣಿಗ್ತಂದ್ರೆ ನೆದರಾಗೈತೆ ಅಂತ ಅರ್ಥ. ಅದು ಮುಣಿಗಿದಾಗ ಮತ್ತೆ ತೆಗೆದು ಶುಕ್ರವಾರ ಬಂದಾಗನೇ ಇಲ್ಲಿ ಅಮಾವಾಸ್ಯೆ ಇರಲಿ ಶುಕ್ರವಾರ ಇರಲಿ ಸ್ನೇಹಿತರೆ. ಮತ್ತು ಅದನ್ನ ಗ್ಲಾಸ್ ತಿಕ್ಕಿ ತುಂಬಿ ಕೊಡ್ದ ನೀರು ಮತ್ತು ಹೊಸ ನಿಂಬೆಹಣ್ಣು ಹಾಕಿಡಬೇಕು. ದೃಷ್ಟಿ ಆಗಿರುತ್ತೆ ನೋಡಿ. ಪಕ್ಕ ದೃಷ್ಟಿ ಆಗುತ್ತೆ ಸ್ನೇಹಿತರೆ. ಇದು ಫುಲ್ ನಿಂಬೆ ಮ್ಯಾಕೆ ಕಾಣ್ತಿತ್ತು ರೀ. ಎಲ್ಲ ಒಳ್ಯಾಕೆ ಹೊಂಟೈತೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಮಾಡಿ ಯಾರೇ ವ್ಯಾಪಾರ ಮಾಡೋರಿದ್ರೆ ನನ್ನ ಬಟ್ಟೆ ನೆದರು ಆಗ್ಯಾಕೆ ಕಟ್ಟೈತೆ ನೋಡಿ. ಹಾಗೇ ಬಿಟ್ಟೈತೆ ರೀ. ಸ್ವಲ್ಪ ಹೋಗೈತೆ ಫುಲ್ ಅದ್ರ ಮ್ಯಾಗ ಹೋಗುತ್ತಂತಾರ ಸುಳ್ಳಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡಬೇಕಾಗಿತ್ತು. ಮಕ್ಕಳು ಬಟ್ಟೆ ಫ್ರಾಕ್ಗಳು ಮಾಡಬೇಕು. ಮಕ್ಕಳು ಫ್ರಾಕ್ಗಳು ಮಾಡಬೇಕು ವಿಡಿಯೋ ಅಂತಂದೆ. ನೋಡ್ಬೇಕು ಯಾವೇ ಮಾಡೋದಾಗ ಸ್ನೇಹಿತರೆ. ನಾ ಸಂತಿ ಹುಚ್ಚಿಲ್ಲ. 4:15 ಆಗೈತೆ. ನಾ ಇವು ಆರ್ಡ್ರ್ ಹೋದ ಸ್ನೇಹಿತರೆ. ಹೊಟ್ಟೆ ಕಡಿತೈತೆ ನನಗೆ. ಇವಿಷ್ಟು ಆರ್ಡ್ರ್ ಹೋಗಿದ್ದು ಅಂದ್ರೆ ಬೇಷಾಗ್ತಿತ್ತು. ಯಾಕಂದ್ರೆ ಅಮೌಂಟ್ ಹಾಕ್ಯಾರ ಪಾಪ ಆರ್ಡ್ರ್ ಕಳಿಸ್ಲಿಕ್ಕಂದ್ರೆ ಇದು ಒಂದು ಸೀರೆದಾರ ಹೋಗಿ ತಡಿತಿತ್ತು. ಇವ್ರೇನೋ ಅಡ್ಜಸ್ಟ್ ಮಾಡ್ಕೊತಿದ್ರು. ಅಕ್ಕ ಸಾರಿ ನಿಮ್ಮ ಸೀರೆ ಕಳ್ಸೋದಾಗಿಲ್ಲ ಕಳಿಸ್ತೀನಿ. ಆರ್ಡ್ರ್ ಶೀಟ್ ಖಾಲಿ ಆಗ್ಯಾವ್ರಿ. ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ ಅಡ್ಜಸ್ಟ್ ಮಾಡ್ಕೊರಿ. ನಾ ಕಳ್ಸೋತನ 15ಕ್ಕರ 19ಕ್ಕೆ ಅಂತ ಕೊಟ್ಟ ಡೇಟು 15ಕ್ಕೆ ಬರ್ತಿರ್ಬೇಕು ಸ್ನೇಹಿತರೆ. ಇನ್ನೊಂದು 4-5 ದಿನಕ್ಕೆ ಬರ್ತಾವೆ. ಬಂದ ತಕ್ಷಣ ಮರದಿನ ಆರ್ಡ್ರ್ ಹಾಕ್ತೀನಿ ನಿಮಗೆ. ಸಾರಿ ನೋಡಿ. ಇವಾಗ ನಾನು ನೈಟಿ ಟಿಚ್ ಮಾಡಬೇಕು. ನೈಟಿ ಫುಲ್ ನಾನು ಎಲ್ಲ ಹರಿಬಿಟ್ಟ ಸ್ನೇಹಿತರೆ. ಅದಕ್ಕೆ ಒಂದು ನೈಟಿ ಬಳಸಿ ನೋಡಿ. ಒಂದೊಂದೇ ಬಳಸ್ಕೊಂಡು ನೋಡಿ. ಒಂದು ನೈಟಿ ಬಳಸೀನಿ. ಇರ್ಲಿ ಚೆಂದ ಅನಿಸ್ತು. ನಾನು ಕರಗ ಅದು ಆಗತ್ತೆ ಏನು ಮಾಡ್ತಾ ಗೊತ್ತಿಲ್ಲ. ಉಡ್ಬೇಕಾದ ಭಾಳ ಒಂದು ಬಳಸಿ ಸ್ನೇಹಿತರೆ. ಇದು ನೈಟಿ ಎಲ್ಲ ಇದು ಹುಟ್ಟಿದ್ದು ನೈಟಿ ಎಲ್ಲ ಅವ್ರು ನೋಡ್ತಿರ್ಬೇಕು. ಬನ್ನಿ ಸಂತಿ ಬಿಚ್ಚಾಕು ನೋಡಿ ಸ್ನೇಹಿತರೆ. ರೊಕ್ಕೆಲ್ಲ ಅಮೌಂಟ್ ಖಾಲಿ ನೋಡಿ. ಅದು ಇದು ನೋಡಿ ಕೊರಿಯರ್ ಆರ್ಡ್ರ್ ಕಳ್ಸಿದ್ನಲ್ಲ ಅದ್ರ ಬಿಲ್ ನೋಡಿ ಸ್ನೇಹಿತರೆ. ಇದು ಹೌದೇ ಅಲ್ರಿ ಸ್ನೇಹಿತರೆ. ಇದು 100 ರೂಪಾಯಿ. ಇದು ರೀ ಸೂಪರ್ ಮಾರ್ಕೆಟ್ನಾಗ ಇದು ಅಕ್ಕಿ. ಇದು 100 ರೂಪಾಯಿ ಸ್ನೇಹಿತರೆ. ಇದು ಕಾಣ್ತಿರ್ಬೇಕು. ಅದು ಐತೆ ನಿಂದ್ರಿ ಬಿಲ್ಲ. ಇಲ್ಲ ಐತೆ ನೋಡಿ ಪೋಸ್ಟಿಂದು ಸ್ನೇಹಿತರೆ. ನಾನು 3 ಊರಿಗೆ ಆರ್ಡ್ರ್ ಕಳ್ಸಿದ್ದೀನಿ ಸ್ನೇಹಿತರೆ. 3 ಊರು ಬಿಲ್ ಇಲ್ಲ ಐತೆ ನೋಡಿ. ನನಗೆ ಅಷ್ಟೊಂದು ಇಂಗ್ಲೀಷ್ ಬರೋಲ್ಲ.
ನೋಡ್ಕೊರಿ, ನಿಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಗೊತ್ತಿಲ್ಲ ಸ್ನೇಹಿತರೆ. ಮೂರು ಊರಿಗೆ ನೋಡಿ ಆರ್ಡ್ರ್, 3 ಊರದ್ದು ಬಿಲ್ಲ ಇಲ್ಲ ಐತೆ ನೋಡಿ. ಇದು 1 2 3 ಊರಿಗೆ ಹೊತ್ತು ಮುಡ್ತಾವಂತ ಹೇಳ್ತೀನಿ ನಡೀತಾಳೆ. ಸೋಮವಾರ ಅಲ್ಲ ಸ್ನೇಹಿತರೆ, ಗುರುವಾರ ಬರ್ತಾವೆ ನೋಡಿ ನಿಮ್ಮ ಸೀರೆಗಳು. ಗುರುವಾರ ಬರ್ತಾವೆ, ಖಂಡಿತ ಬರ್ತಾವೆ ಗುರುವಾರ. ಮತ್ತು ಗುರುವಾರ ಒಂದು ಬಿಜಾಪುರ ಹೋಗುತ್ತೆ, ಒಂದು ಆಂಡಾಲಿ, ಒಂದು ಕೊರಿಯರು ನಾಲ್ವಾರಕ್ಕೆ ಹೋಗುತ್ತೆ ನೋಡಿ. ಇದು ರೀ ಸ್ನೇಹಿತರೆ, ಇವತ್ತು 9/6/2025 12:40 ಕಳಿಸಿ ನಾನು ನಿಮಗೆ ಆಟೋಕ್ಕಲ್ಲಿ. ಗುರುವಾರ ಒಟ್ಟು ಬರ್ತಾವೆ ನೋಡಿ ಸ್ನೇಹಿತರೆ, ಸಂಜೆ ಆಗಲಿ ಮುಂಜಾನೆ ಗುರುವಾರ ಬಂದು ತಲುಪ್ತಾವೆ ಸ್ನೇಹಿತರೆ. ಬರ್ಲಿಕ್ಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತ ನಿಮಗೆ ಹೇಳ್ತೀನಿ, ಬಂದೇ ಬರ್ತಾವೆ ರೀ. ಇವಾಗ ಬನ್ನಿ ಸಂತಿ ಬಿಚ್ಚೋಣ. ಲಾಸ್ಟಿಗೆ ನನ್ನ ಅಮೌಂಟ್ ಉಳಿದಿದ್ದ ಸ್ನೇಹಿತರೆ, ₹1 ಅಷ್ಟೇ ಉಳಿದೈತೆ ನೋಡಿ. ₹2 1 ರೂಪಾಯಿ ಉಳಿದೈತೆ ನೋಡಿ, ಇಷ್ಟೇ ನೋಡಿ. ಎಲ್ಲರ ಅಮೌಂಟ್ ಖಾಲಿ. ಇದು ಪರ್ಸ್ ಕ್ಯಾಪ್ ಹೋಗೈತೆ ಸ್ನೇಹಿತರೆ, ನಾನು ತೊಗೋಬೇಕಂದೆ. ಮೊನ್ನೆ ₹60 ಹೇಳಿದ್ರು, ಜಾತ್ರೆ ಸಸ್ತಾ ಇದ್ದು ರೀ. ಇದು ₹100 ಕೊಟ್ಟು ತೊಂದು ಸ್ನೇಹಿತರೆ, ಬರೀ ₹60 ಹೇಳಿದ್ರು, ತೊಗೊಳಕ್ಕಾಲಿದ್ದು ₹2 ಆಯ್ತು ನೋಡಿ. ಕಾಯಿನ ಲಕ್ಷ್ಮಿ ಒಳ್ಳೆ ಒಂದು ₹2 ಉಳಿದು ಬಂದಲ್ಲ, ಸಾಕು ಅನಿಸ್ತು ನೋಡಿ. ಇದು ಹಿಂಗೆ ಒಯ್ತೀನಿ ರೀ ನಾನು, ಇದು ಮುಚ್ಚಲಿಕ್ಕೂ ಹಿಂಗೆ ಒಯ್ತೀನಿ. ಒಮ್ಮೆ ಹಿಂಗೆ ಮಾಡಿ ಆಧಾರ್ ಕಾರ್ಡ್ ಕಳ್ಕೊಂಡು ಸ್ನೇಹಿತರೆ, ಏನು ಮಾಡೋದು. ಬನ್ನಿ ಸಂತಿ ಬಿಚ್ಚಾಕೋಣ ನೋಡಿ ಸ್ನೇಹಿತರೆ. ಸಂತಿ ಒಳಗೆ ತಂದೆ ತಿನ್ನಕ್ಕೆ ಮಕ್ಳಿಗೆ ಏನು ತಂದು ನೋಡಿ, ಒಂದು ಪಾಕೆಟ್ ಚಕ್ಲಿ ಅಂತ ತಂದೀನಿ. ಇಲ್ಲಿ ಮನ್ಯಾಗ ಮಾಡ್ತೀನಿ, ಆದ್ರೆ ಇದು ಒಂದು ಪಾಕೆಟ್ ಇರಲ್ಲ ಕೊಡು, ಈಗ ಉದ್ದಾಗಿ ಬಂದೀನಿ ಅಂತೇಳಿ ಇದೊಂದು ಪಾಕೆಟ್ ತಂದು ₹60 ಅಂತ ನೋಡಿ ಸ್ನೇಹಿತರೆ. ಇದು ಚಲೋ ಅದ ಸ್ನೇಹಿತರೆ, ₹60ದಾಗ ಎಣ್ಣೆ ಎಲ್ಲ ನೋಡ್ರಿ ಬೆಸ್ಟ್ ಅಂತ ಹೇಳ್ಬೋದು. ಮನ್ಯಾಗ ತಂದು ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಂದು ನೋಡಿ ಸ್ನೇಹಿತರೆ. ಮನೆಯವರೇ ಮಾಡ್ತಾರೆ, ಅವರು ಮನೆಯಾಗೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ತಾರೆ ಸ್ನೇಹಿತರೆ. ₹60 ಅಂದರು ಯಾಕಿಲ್ಲ ಕೊಡು ಮಕ್ಳಿಗೆ ಆತ ಅಂತ ತೊಗೊಂಬಂದಿನಿ. ಅಂತ ನೋಡಿ ಮಾತಿ ಅಂತಂದರೆ ಸ್ನೇಹಿತರೆ, ಆಕಿನ ಸ್ಕೂಲ್ ಓದ್ತಾರ ಅಂದೇಳಿ ಹಾಕಿ ಕಟ್ಟಿದ್ರೆ ಆತ ಅಂತ ತೊಗೊಂಬಂದಿನಿ. ಇದು ಮಿಕ್ಸರ್ ಇಟ್ಟು ಹೊತ್ಕೊಂಬರಕ್ಕೆ ಸ್ನೇಹಿತರೆ, ನನಗೆ ವಜ್ಜೆ ಆಯ್ತು ನೋಡಿ. ತಲೆ ಮೇಲೆ ಹೊತ್ಕೊಂಬಂದೆ, ಏನೋ ತಲೆ ಹಳ್ಳ ಉರಿತಿದ್ರು, ಅಷ್ಟು ವಜ್ಜೆ ಸ್ನೇಹಿತರೆ. ಸಂತಿ ಮಿಕ್ಸರು ಎಲ್ಲ ಇದ್ರಾಗ ಇಟ್ಟೀನಿ, ಹಿಂಗೆ ತೋರಿಸ್ತೀನಿ ಅಂತಂದು ನಾನು ಸಂತಿ ನೋಡಿ ಸ್ನೇಹಿತರೆ. ಇದ್ದಿಟ್ಟು ಕಿರಾಣಿ ಸಂತೆ ಆಗೈತೆ. ನಾನು ನಿಂಬೆಹಣ್ಣು ಬೇಕಾ ಸ್ನೇಹಿತರೆ, ಬಟ್ಟೆ ಪೂಜೆ ಮಾಡೋಕೆ ನಾನು ನಿಂಬೆಹಣ್ಣು ಬೇಕು, ಅದಕ್ಕೆ ₹20 ನಿಂಬೆಹಣ್ಣು ತೊಗೊಂಬಂದಿ ನೋಡಿ. ನಾನು ನಿಂಬೆಹಣ್ಣು ಇರ್ಲಿಕ್ಕೆ ಕೈ ಆಡೋ ಸ್ನೇಹಿತರೆ, ನಿಂಬೆಹಣ್ಣು ಬೇಕಾ ನನಗೆ. ಮತ್ತು ಮೈ ಕಲಗ್ಸಕ್ಕೆ ಮುಂಜಾನೆದ್ದು 1 ಗ್ಲಾಸ್ ಬಿಸಿನೀರು ಇದ್ರ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಕುಡಿತೀನಿ, ಅದಕ್ಕೂ ಬೇಕು. ಮತ್ತು ಶುಕ್ರವಾರ ಮಂಗಳವಾರ ಬಟ್ಟೆ ಪೂಜೆ ಮಾಡೋಕ್ಕೂ ಬೇಕು. ಆಗ ತೋರಿಸಿದ್ದೆ ನಿಂಬೆಹಣ್ಣಿಂದು ಮಹತ್ವ. ನಿಂಬೆಹಣ್ಣು ಚಲೋ ಸ್ನೇಹಿತರೆ. ಇವು ₹50 kg ಅಂದ್ರೆ ನೋಡಿ, 2 kg ಹಾಕಿದ್ವಿ. ಸೂಪರ್ ಮಾರ್ಕೆಟ್ ತಮ್ಮನೆ ಇವೇ ₹60 kg ಕೊಡ್ತಾರೆ ಕಿರಾಣಿ ಅಂಗಡಿಯಾಗ. ₹20 ಉಳಿತೈತಲ್ಲ ಅಂತೇಳಿ ಸೂಪರ್ ಮಾರ್ಕೆಟ್ನಾಗ ತೊಗೊಂಬಂದಿನಿ. ಇದೇನು ಮಿಕ್ಸರ್ ಇಟ್ಟಕ್ಕೂ ಎಟ್ಟೊಜ್ಜಿಗೆ 20 ಸ್ನೇಹಿತರೆ, ಎಟ್ಟೊಜ್ಜಿಗೆ ನೋಡಿ. ಪತಂಜಲಿ ಪೇಸ್ಟ್ ನೋಡಿ. ಇದಿಷ್ಟೇ ಏಟೈತೆ ನೋಡಿ ಸ್ನೇಹಿತರೆ, ₹472 ಆಯ್ತು ನೋಡಿ. ₹500 ₹30 ಕಮ್ಮಿ ಸ್ನೇಹಿತರೆ. ಇಟೆ ಏನಿಲ್ಲ ನೋಡಿ. 1 kg ಬೆಲ್ಲ 45 ಸ್ನೇಹಿತರೆ. ಇದು ಕಾರ್ನ್ ಫ್ಲವರ್ ಹಿಟ್ಟು ಅಂತಿಲ್ಲ, ಫಸ್ಟ್ ಟೈಮ್ ಅಂತ ಸ್ನೇಹಿತರೆ. ಕಾರ್ನ್ ಫ್ಲವರ್ ಹಿಟ್ಟು ಎದಕ್ಕೆ ಯೂಸ್ ಮಾಡ್ತಾರೆ ಅಷ್ಟೊಂದು ಗೊತ್ತಿಲ್ಲ. ಏನೋ ನನಗೆ ಒಮ್ಮೆ ತಿಂದಿಲ್ಲ ಸ್ನೇಹಿತರೆ. ಅವು ಏನೋ ಅಂತಾರಲ್ಲ, ಇದು ಏನಂತ ಸ್ನೇಹಿತರೆ, ಚಿಕನ್ ಏನಂತ ಕಬಾಬ್ ಒಮ್ಮೆ ತಿಂದು ಸ್ನೇಹಿತರೆ. ಮಾಡ್ಬೇಕಂತಂದಿನಿ, ಚಿಕನ್ ತಂದಿಲ್ಲ ನಾನು. ಚಿಕನ್ ಕಬಾಬ್ ಮಸಾಲ ಇದೊಂದು ಪಾಕೆಟ್ ಮಸಾಲೆ ತಂದು ಒಂದು ಅರ್ಧ kg ತಂದು ಚಿಕನ್ ತಂದು ಕಬಾಬ್ ಮಾಡಬೇಕಂತ ತಂದು ಸ್ನೇಹಿತರೆ. ನಾವು ಒಮ್ಮೆ ಕಬಾಬ್ ಮಾಡಿಲ್ಲ, ಟ್ರೈ ಮಾಡಬೇಕು. ಅದಕ್ಕೆ ಕಾರ್ನ್ ಫ್ಲವರ್ ಹಿಟ್ಟು ಅದಕ್ಕತ್ತೀನಿ. ಇನ್ನೇ ಮೊದಲು ಚಿಕನ್ ತಂಬರ್ತೀನಿ. ರೊಕ್ಕ ಉಳಿಲ್ಲ ಸ್ನೇಹಿತರೆ, ಹಿಂಗಾಗಿ ಬಂದೆ ನಾನು. ಇಲ್ಲಿ ರೊಕ್ಕ ಉಳ್ದ 2 ಪುಳಿಯೋಗರೆ ತಂದೀನಿ ರೀ. ಒಂದು ಮಾಡಿರಿ 2 ಪ್ಯಾಕೆಟ್ ಪುಳಿಯೋಗರೆ ಬೇಕು ನಮ್ಗೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡ್ಕೋಬೋದು ಸಿಸ್ಟರ್ ಅಂಥೇಳಿ. ನನಗೆ ಬರೋಲ್ಲ ಸಿಸ್ಟರ್, ನನ್ನ ಕೆಲಸಗಳು ಮಾಡೋಕ್ಕಾಗಲ್ಲ. ಅವೆಲ್ಲ ಹೆಚ್ಚಬೇಕಲ್ಲ ಅವಕ್ಕೆ ಎಲ್ಲ. ಹಿಂಗಾಗಿ ಮನ್ಯಾಗ ಅಷ್ಟು ನಮ್ಗೆ ಎಲ್ಲ ಥರ ಐಟಮ್ಸ್ ತಂದು ಮಾಡೋಕ್ಕಾಗಲ್ಲ ಅಂಥೇಳಿ ₹20 ಕೊಟ್ಟು 2 ಪುಳಿಯೋಗರೆ ಪ್ಯಾಕೆಟ್ ತರ್ತೀನಿ. ಇದು ಮಸಾಲ, ಇದು ಎಷ್ಟು ₹10 ಇದ್ದಂಗೆ ಸ್ನೇಹಿತರೆ. ಇದು ಕೂಡ ಕಬಾಬ್ ಮಾಡಕ್ಕೆ ತಂದೀನಿ. ತಂದು ಚಿಕನ್ ತಂದು ಕಬಾಬ್ ಮಾಡಬೇಕು, ರೊಕ್ಕ ಉಳಿಲಾರ್ಕ ಹಂಗೆ ಬಂದೆ. ಇದು ಪತಂಜಲಿ ₹115 ನೋಡಿ ಸ್ನೇಹಿತರೆ. ಇದಕ್ಕೆ ಪತಂಜಲಿಗೆ ₹115 ನೋಡಿ. ಇದು ಪತಂಜಲಿ ಎಷ್ಟು ಹಾಕೋದು ಸೇರೆ ಸ್ನೇಹಿತರೆ, ಒಂದು ತೆಗೆದು ಎಷ್ಟು ಇದ್ದಾಗಿತ್ತು. ಇಡ್ಲಿ ರವೆ ₹65 ಅಂತ ನೋಡಿ ಸ್ನೇಹಿತರೆ. ಇಡ್ಲಿ ರವೆ ₹50 65 ಆಗೈತೆ ರೀ ಎಲ್ಲ ತುಟ್ಟಿಗೆ ಸ್ನೇಹಿತರೆ. ಮೈದಾ ಹಿಟ್ಟು ₹50 ₹45 ಅಂದ್ರೆ. ಹಿಂಗೆ ಇವು ಹಪ್ಪಳ ನೋಡಿ, ₹50 ಹಪ್ಪಳ. ಇಷ್ಟು ಸಣ್ಣ ಹಪ್ಪಳ ಇದ್ದು ಮಕ್ಕಳು ಯಾವಾಗಾರ ಸ್ನ್ಯಾಕ್ಸ್ ಶಾಲೆಯಿಂದ ಬಂದ ಸ್ಕೂಲಿಂದ ಬಂದ ಕರೆದು ಕೊಟ್ರತಂತ ಇವನು ತೊಗೊಂಬಂದಿನಿ. 1 kg ಸಕ್ಕರೆ ತೊಗೊಂಬಂದಿನಿ. ಜಾಮೂನ್ ಮಾಡಿದ್ರತ್ತ ಸಕ್ಕರೆ ಐತಿ ನೋಡಿ ಸ್ವಲ್ಪ ಮನ್ಯಾಗ.
ಯಾರ ಬೀಗರು ಬಿಜ್ರಿ ಬಂದ್ರಂದ್ರೆ ಬೀಗರು ಬಿಜ್ರಿ ಆಗುತ್ತೆ ಸಕ್ರೆ ನಮಗೆ ಜಾಮೂನಿಗಂತ ಒಂದು ಪಾಕೆಟ್ ತೊಗೊಂಬಂದಿನಿ 2 ಪಾಕೆಟ್ ಜಾಮೂನು ಮಾಡಿಬಿಡ್ತೀನಿ ಸ್ನೇಹಿತರೆ. ನಮ್ಮ ಮಕ್ಕಳು ತಿಂತಾರೆ. ಇನ್ನು ಸ್ಕೂಲ್ಗೆ ಓದ್ತಿರ್ತಾರಲ್ಲ ಬಂದು ಅಷ್ಟಕ್ಕೆ ತಿಂತಿರ್ತಾರೆ. ಈಗ ನೋಡಿ ಇವತ್ತು ಅಡುಗೆ ಏನು ಮಾಡಿಲ್ಲ, 4:15 ಆಗೈತಿ. ಏನು ಮಾಡ್ಬೇಕಂತ ಕುಂತೀನಿ ಸ್ನೇಹಿತರೆ. ಅವಲಕ್ಕಿ ಆಟೆ ಐತೆ, ನೋಡ್ಬೇಕು ಅಕ್ಕಿಗೆ ಏನು ಮಾಡಬೇಕು, ಒಂದಿಟ್ಟು ಏನಾರು ಮಾಡಿಕೊಡ್ಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ, ಸುಸ್ತಾಗ್ಬಿಟ್ಟೈತೆ, ಮುಖ ಎಲ್ಲ ಡಲ್ ಹೊಡೆದೈತೆ, ತಲೆ ಇಕ್ಕೊಂಡು ಸ್ವಲ್ಪ ಮಾರಿ ತಗೊಂಡೆ ಮನುಷ್ಯ ಮತ್ತೆ ನೀಚಾಗುತ್ತೆ. ಮತ್ತೆ ಸಿಗೋಣ ನಿಮ್ಗೆ. ಅಕ್ಕಿ ಕೊಡು ಸರಮ್ಮ. ಅಮ್ಮ ತಗೋ ಅಮ್ಮ, ಉಪ್ಪ ಕೊಡ್ಬಾರ ಉಪ್ಪ 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 ಕೊಡ್ಬಾ ಬಾ. ಕೊಡು ಚಿನಿ ಹಾಕಿ ಪಾಲೆ ಹಾಕಿ ಕೊಡ್ತಿಲ್ಲ ಅಮ್ಮ. ಇನ್ನೊಂದು ತಗೋ ತಿನ್ನಲ್ಲೇ ಅಮ್ಮ. ಈಗ ಕೇಳ್ಕೊ ಅಮ್ಮ ತಕೋ. ನಿಮ್ಮ ಅಮ್ಮದ ಹೊರಗೆ ಹೋಗು. ಅಮ್ಮ ಯಾರ ಅಮ್ಮನ ಕೈ ಕೊಟ್ಬಾ, ಉಸು ಕೊಟ್ಟು ಬಾರಿ ನೀನು ಕೊಡ್ತೀನಿ ಒಳಗೆ. ನೀವು ಚಿನ್ನ ಇಲ್ಲಿ ಇಬ್ಬರು ಹುಡುಗಿಗ ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ ಚಿನ್ನೆ ನೋಡಕ್ಕೆ ಬರ್ತಾ ಓಡಿ ಸ್ನೇಹಿತರಕ್ಕಿ. ನಾ ಇಲ್ಲಿ ನೋಡೋಣ ನೋಡಕ್ಕೆ ಬಂದ್ಲಕ್ಕಿ ಫೋನ್ ತಗೊಂಡು ಅವಸರ ಮಾಡಿ. ಅಮ್ಮಿ ರಾಟಿ ಹೊಲ್ತಿ ಹೊಲಿ ಅವ, ನೀನಾರ ಹೊಲಿ, ನನ್ನ ಪಾಲಿ ಇಡಿ ಚಕ್ಲಿ. ನೀನು ಹೊಲಿ ಅವ, ರಾಟಿ ಕಾಲೇನ ಐತೆ ನೋಡಮ್ಮಿ. ಸಸಿ ಮುದ್ದ ಕರಿಕಾಳಮ್ಮ ರಾಟಿ ಹೊಲ್ತಿಯ ಹೋಗಾರ ಅಮ್ಮ ತ ಕಳಿಸ್ಬ ಬುದ್ಧಿಗಿದ್ದ ಹಾಕಿ ಜೋಸಲ್ಲ. ಹೋಗು ಮೇಲ್ಕ ಹೋಗಿ ಕೆಡವಿ ಹಾಕಿನ ಹುಷಾರು ಅಮ್ಮಕ್ಕೆ ಕೊಟ್ಬ ಚಕ್ಲಿ ನೀನು ಒಳಗೆ ಕೊಡ್ತೀನಿ. ಇಲ್ಲ ಆಯಪ್ಪ ಆಕಿ ಇಟ್ಟ ಬಿಡು ಆಕಿನ ಜೋಲಿ ಮ್ಯಾಗಿ. ನೋಡಿ ಸ್ನೇಹಿತರೆ, ಶ್ರಾವಣ ಕಸಾಕೊಂಟಾನ. ಶ್ರಾವಣಿ ಏನೇ ಬಂದಿರೋ ಟೈಮ್ ಏಟಾತ ಸ್ನೇಹಿತರೆ, 5:15 ಆಯಿತು, ಶ್ರಾವಣಿ ಬಂದಿಲ್ಲ. ಅಮ್ಮಕ್ಕೆ ಚಕ್ಲಿ ಕೊಡ್ಬಾ, ಅಮ್ಮಕ್ಕೆ ಕೊಡ್ಬಾ. ಓರಿ